ಮಾಜಿ ಪ್ರಧಾನಿ ದೇವೇಗೌಡ ಮೊಮ್ಮಗ ಹಿರಿಯ ನಾಯಕ ಎಚ್.ಡಿ. ರೇವಣ್ಣ ಅವರ ಪುತ್ರ ಪ್ರಜ್ವಲ್ ರೇವಣ್ಣ ಹೆಸರಿನ ಫೇಸ್ಬುಕ್ನಲ್ಲಿ ಕಿಡಿಗೇಡಿಗಳು ನಕಲಿ ಅಕೌಂಟ್ ಅನ್ನು ತೆರೆದಿದ್ದಾರೆ. ಪ್ರಜ್ವಲ್ ಹೆಸರಿನಲ್ಲಿ ಹಲವರಿಗೆ ಫ್ರೆಂಡ್ಸ್ ರಿಕ್ವೆಸ್ಟ್ ಕೂಡ ಕಳುಹಿಸಿದ್ದಾರೆ. ಅಲ್ಲದೆ ಪ್ರೇಮ ವೈಫಲ್ಯವಾಗಿದೆ ಅನ್ನುವ ರೀತಿಯ ಬರಹಗಳನ್ನು ಕೂಡ ಅದರಲ್ಲಿ ಹಾಕಲಾಗಿತ್ತು. ಈ ವಿಷಯವನ್ನ ಗಮನಿಸಿದ ಪ್ರಜ್ವಲ್ ಸ್ನೇಹಿತರು ನಕಲಿ ಫೇಸ್ಬುಕ್ ಅಕೌಂಟ್ ಇರುವ ವಿಷಯ ತಿಳಿಸಿದ್ದಾರೆ. ಕೊನೆಗೆ ನಕಲಿ ಅಕೌಂಟ್ ಅನ್ನ ಪ್ರಜ್ವಲ್ ಡಿಲೀಟ್ ಮಾಡಿದ್ರೆ ಆದರೆ ಇದರಿಂದ ಸುಮ್ಮನಾಗದ ಕಿಡಿಗೇಡಿಗಳು ಮತ್ತೆ ಪ್ರಜ್ವಲ್ ತಾಯಿ ಭವಾನಿ ರೇವಣ್ಣ ಹೆಸರಿನಲ್ಲೂ ಕೂಡ ಫೇಸ್ಬುಕ್ನಲ್ಲಿ ನಕಲಿ ಅಕೌಂಟ್ ಅನ್ನ ತೆರೆದಿದ್ದಾರೆ. ಫೇಸ್ಬುಕ್ನಲ್ಲಿ ಭವಾನಿ ಮತ್ತು ಪ್ರಜ್ವಲ್ ಇಬ್ಬರು ಸಂಭಾಷಿಸ್ತಾ ಇರುವಂತೆ ಬರಹವನ್ನ ಹಾಕಿದ್ದಾರೆ. ಇದನ್ನ ಮತ್ತೆ ಪತ್ತೆ ಹಚ್ಚಿದ ಪ್ರಜ್ವಲ್ ಫೇಸ್ಬುಕ್ ಕಿಡಿಗೇಡಿಗಳ ವಿರುದ್ಧ ಗರಂ ಆಗಿದ್ದಾರೆ. ಇಂತಹ ಒಂದು ಸಾಮಾಜಿಕ ಜಾಲತಾಣಗಳ ಐಡಿಗಳನ್ನ ಪ್ರಮುಖ ವ್ಯಕ್ತಿಗಳ ಸೆಲೆಬ್ರಿಟಿಗಳ ಮತ್ತೆ ಪ್ರಮುಖ ವ್ಯಕ್ತಿಗಳ ನಕಲಿ ಐಡಿಗಳನ್ನ ಮಾಡಿಕೊಂಡು ಅದರಿಂದ ಸಾಕಷ್ಟು ವಂಚನೆ ಮಾಡ್ತಾ ಇರುವಂತಹ ಪ್ರಕರಣಗಳು ಸಾಕಷ್ಟು ಈಗ ಬೆಳಕಿಗೆ ಬರ್ತಾ ಇದೆ. ಇಂತಹದ್ದೇ ಒಂದು ಪ್ರಕರಣ ಮಾಜಿ ಪ್ರಧಾನಿ ದೇವೇಗೌಡ ಅವರ ಮೊಮ್ಮಗನ ಹೆಸರಲ್ಲಿ ಕೂಡ ಈ ರೀತಿಯಾದಂತಹ ನಕಲಿ ಐಡಿ ಸೃಷ್ಟಿಯಾಗಿದೆ ಅನ್ನುವಂತಹ ಒಂದು ಸುದ್ದಿ ಈಗ ಕೇಳಿ ಬರ್ತಾ ಇರುವಂತದ್ದು. ಆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ಪ್ರಜ್ವಲ್ ರೇವಣ್ಣ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಮಾತಾಡೋಣ. ನಿಮಗೆ ಈ ರೀತಿಯಾದ ನಿಮ್ಮ ಒಂದು ಫೇಸ್ಬುಕ್ ಐಡಿಯನ್ನ ನಕಲಿ ಸೃಷ್ಟಿ ಮಾಡಿರುವಂತದ್ದು ಯಾವಾಗ ಗೊತ್ತಾಯ್ತು, ಯಾರಿಂದ ಗೊತ್ತಾಯ್ತು? ನನಗೆ ಇದು ಪಾಪ ಎಷ್ಟೋ ಕೆಲವು ಜನ 4 ತಿಂಗಳ ಹಿಂದೆನೆ ಇದನ್ನ ಬಗ್ಗೆ ಮಾತಾಡಬೇಕು ಅಂತ ಎಷ್ಟೊಂದು ಜನ ಫೋನ್ ಮಾಡಿದ್ರು. ಬಟ್ ನನಗೆ ಟೈಮ್ ಶೆಡ್ಯೂಲ್ ಸಿಗದೇನೆ ನಾನು ಎಷ್ಟೊಂದ್ ಕಡೆ ಇವಾಗ ಕಾರ್ಯಕ್ರಮಗಳು ಅಟೆಂಡ್ ಮಾಡ್ತಾ ಇರೋದ್ರಿಂದ ನನಗೆ ಇದ್ರ ಬಗ್ಗೆ ಜನ ಸಮಸ್ಯೆಗಳನ್ನ ಎಲ್ಲ ನಾನು ಅಲ್ಲಿ ಹೋಗಿ ಮಾತಾಡ್ತಾ ಇರೋದ್ರಿಂದ ನಾನು ಇವಾಗ ಅಲ್ಲೆಲ್ಲ ಓಡಾಡ್ತಿರೋದ್ರಿಂದ ನಮ್ಮ ಹಾಸನ ಜಿಲ್ಲೆಯಲ್ಲಾಗ್ಲಿ ಇಲ್ಲ ಎಲ್ಲಾ ಕಡೆ ಜಿಲ್ಲೆಗಳಲ್ಲಾಗ್ಲಿ ಹಂಗಾಗಿ ನನಗೆ ಸಮಯ ಸಿಕ್ಕಿರಲಿಲ್ಲ. 2 ದಿನ ಹಿಂದೆ ಒಂದ್ 4 ಜನ ನನ್ನ ಗೆಳತಿಯರು ಮತ್ತೆ ನನ್ನ ಫಾಲೋವರ್ಸ್ ಇವರು ನನಗೆ ಫೋನ್ ಮಾಡಿದ್ರು. ನನಗೆ ಫೋನ್ ಮಾಡ್ಬಿಟ್ಟು ನೋಡಿ ಈ ತರ ತುಂಬಾ ಸೀರಿಯಸ್ ಇಶ್ಯೂ ಆಗ್ತಿದೆ, ನಿಂದು ಈ ತರ ಪ್ರೊಫೈಲ್ ಬಿದ್ದಾಕೊಂಡು ನಮ್ಮ ತಾಯಿದೊಂದು ಮಾಡಿದ್ದಾರೆ, ನಂದೊಂದು ಮಾಡಿದ್ದಾರೆ, ಇಬ್ರದ್ದು ಮಾಡ್ಬಿಟ್ಟು ಇಬ್ರು ಇಂಟರ್ ಕನೆಕ್ಟ್ ಮಾಡ್ದಂಗೆ, ಅಂದ್ರೆ ಮಗ ನನ್ನ ತಾಯಿ ಹತ್ರ ಮಾತಾಡ್ದಂಗೆ, ತಾಯಿ ಮಗನ ಹತ್ರ ಮಾತಾಡ್ದಂಗೆ ಮಾಡ್ಬಿಟ್ಟು ತುಂಬಾ ಚೆನ್ನಾಗಿ ಕ್ರಿಯೇಟಿವಿಟಿ ಆಗಿ ಮಾಡಿದ್ದಾರೆ. ತುಂಬಾ ಅಂದ್ರೆ ನಂಬಲೇಬೇಕು ಅನ್ನಂಗೆ. ಸೊ ಆಲ್ಮೋಸ್ಟ್ ಒಂದು 1600 1400 ಎರಡರಲ್ಲೂ ಪ್ರೊಫೈಲ್ ಅಲ್ಲೂ ಫಾಲೋವರ್ಸ್ ಇದ್ದಾರೆ. ಫಾಲೋವರ್ಸ್ ಇದ್ಬಿಟ್ಟು ಏನ್ ಮಾಡಿದಾರೆ ಅದ್ರಲ್ಲಿ ಆಲ್ಮೋಸ್ಟ್ 900 ಅವ್ನ ಏನ್ ಮಾಡ್ತಿದ್ದಾನೆ, ಹುಡುಗರನ್ನ ಅಕ್ಸೆಪ್ಟ್ ಮಾಡ್ತಿಲ್ಲ, ಬರೀ ಹುಡುಗಿರನ್ನ ಅಕ್ಸೆಪ್ಟ್ ಮಾಡ್ತಾನೆ. 900ರಿಂದ 1000 ಬರೀ ಹುಡುಗಿರೇ ಇದಾರೆ ಅದ್ರಲ್ಲಿ. ಏನಂತ ಹಾಕೋದು, ನಾನು ಬ್ರೇಕಪ್ ಆಗಿದ್ದೀನಿ ಅಂತ ಸುಮ್ನೆ ರಾಂಗ್ ಮೆಸೇಜಸ್ ಪಾಸ್ ಮಾಡ್ತಾ ಇದ್ದಾನೆ. ಬ್ರೇಕಪ್ ಆಗಿದ್ದೀನಿ, ಲೋನ್ಲಿ ಆಗಿದ್ದೀನಿ ಇಂಥದೆಲ್ಲ ಮೆಸೇಜ್ ಹಾಕ್ಬಿಟ್ಟು ಕಮೆಂಟ್ಸ್ ಬಂದ್ಮೇಲೆ ಆ ಹುಡುಗಿಗೆ ಕಮ್ ಮೀಟ್ ಮಾಡೋಣ, ಲೈಕ್ ಈ ತರ ಡೇಟ್ ಮಾಡೋಣ, ಈ ತರ ಆಚೆ ಹೋಗೋಣ, ಈ ತರ ಆಮೇಲೆ ಕಮ್ ಆನ್ ಬೆಡ್, ಈ ತರ ಎಲ್ಲ ಮೆಸೇಜಸ್ ಕಳ್ಸಿದಾನೆ. ಐ ಹ್ಯಾವ್ ಸೀನ್ ಆಲ್ ದೋಸ್ ಮೆಸೇಜಸ್. ನಾನು ಆಗ್ಲೇ ನಿಮ್ಗೆ ಕ್ಲಿಪ್ಗಳು ಕೊಟ್ಟಿದ್ದೀನಿ ದಟ್ ಯಾವ್ದು ಇದ್ರದ್ದು ಅಂತೆಲ್ಲ. ಸೊ ಈ ತರ ಸೃಷ್ಟಿ ಮಾಡೋದನ್ನ ನಿಲ್ಸ್ಬೇಕು ಅನ್ನೋದು ನಾನು ಹೇಳ್ತೀನಿ. ಇನ್ನು ನಿಮ್ಮ ತಾಯಿಯ ಹೆಸರಲ್ಲಿಯೂ ಕೂಡ ಭವಾನಿ ರೇವಣ್ಣ ಅವರ ಹೆಸರಲ್ಲಿಯೂ ಕೂಡ ಫೇಕ್ ಐಡಿ ಆಗಿರೋದು, ಮತ್ತೆ ನಿಮ್ಮ ತಾಯಿ ಮತ್ತೆ ನೀವು ಚಾಟ್ ಮಾಡೋ ರೀತಿ ಮಾಡಿರುವಂತಹದ್ದು, ಯಾವ ರೀತಿ ಏನ್ ಚಾಟ್ ಮಾಡಿದಾರೆ ಆಕ್ಚುಲಿ? ನಾನೇನ್ ಮಾಡ್ದೆ, ಇವಾಗ ನನ್ಗೆ 2 ದಿನದ ಮುಂಚೆ ನನಗೆ ಈ ತರ ವಿಷಯ ಗೊತ್ತಾಯ್ತು. ಈ ತರ ಎಲ್ಲ ಅದೇ ಬೇಜಾರ್ ಮಾಡ್ಕೊಂಡಿದ್ದಾನೆ, ಈ ತರ ಅಂದ್ರೆ ಅವ್ನ್ ಹಾಕಿರೋದು ನಂಗೆ ತುಂಬಾ ಬೇಜಾರಾಗಿದೆ, ಈ ತರ ಎಲ್ಲ ನನಗೆ ಮನ್ಸಲ್ಲೇ ನೋವಿದೆ, ನನಗೆ ಲೋನ್ಲಿ ಆಗ್ತಾ ಇದೀನಿ, ನನಗೆ ಇದು ಒಂದು ಬ್ರೇಕಪ್ ಆಗಿದ್ದೀನಿ ಅಂತೆಲ್ಲ ಹಾಕಿದ್ದ. ಅದಕ್ಕೆ ನಮ್ಮ ತಾಯಿ ಕಮೆಂಟ್ ಮಾಡಿದ್ದಾರೆ, ಡೋಂಟ್ ವರಿ ಪ್ರಜ್ವಲ್, ಎವ್ರಿಥಿಂಗ್ ವಿಲ್ ಬಿ ಫೈನ್ ಅಂತ. ಅಂದ್ರೆ ಏನು ತಲೆ ಕೆಡಿಸ್ಕೊಂಬೇಡ, ಎಲ್ಲ ಒಳ್ಳೇದಾಗುತ್ತೆ ಅನ್ನೋ ನಮ್ಮ ತಾಯಿ ಮೆಸೇಜ್. ನನಗೆ ನಮ್ಮ ತಾಯಿದ ಅಕೌಂಟೇ ಇಲ್ಲ ಫಸ್ಟ್ ಆಫ್ ಆಲ್. ಅವ್ರ ಪಾಪ ಅವ್ರು ಯಾವ್ದು ಫೇಸ್ಬುಕ್ ಐಡಿನ ಯೂಸ್ ಮಾಡ್ತಿಲ್ಲ. ಸೊ ಆ ತರ ಮೆಸೇಜ್ ಮಾಡಿದ್ದಾನೆ. ಅದನ್ನ ನೋಡ್ಬಿಟ್ಟು ಇನ್ನೊಂದಷ್ಟು ಜನ ಹುಡುಗಿರು ಕಮೆಂಟ್ ಮಾಡಿದ್ದಾರೆ, ಡೋಂಟ್ ವರಿ ಪ್ರಜ್ವಲ್, ನಥಿಂಗ್ ವಿಲ್ ಹ್ಯಾಪನ್, ಈ ತರ ಎಲ್ಲ ಕಮೆಂಟ್ ಮಾಡಿದ್ದಾರೆ. ಇದನ್ನ ನೋಡ್ಕೊಂಡು ಇನ್ಬಾಕ್ಸ್ ಅಲ್ಲಿ ಇವನು ಎಲ್ಲ ಈ ತರ ಮೆಸೇಜಸ್ ಮಾಡ್ತಿದ್ದಾನೆ. ಎಷ್ಟು ದಿನದ ಹಿಂದೆ ಇದಾಗಿರ್ಬೋದು, ಮತ್ತೆ ಏನೆಲ್ಲ ಚಾಟ್ಸ್ ಅಂದ್ರೆ ನೀವು ಅದನ್ನ ನೋಡ್ತಾ ಹೋದಾಗ ಇದು ಬ್ರೇಕಪ್ ವಿಚಾರವನ್ನು ಹೊರತುಪಡಿಸಿ ಪೊಲಿಟಿಕಲ್ ವಿಚಾರ ಸಂಬಂಧಪಟ್ಟಂತೆ ಬೇರೆ ಏನೆಲ್ಲ ಚಾಟ್ ನಡೆದಿದೆ? ಇದರಲ್ಲಿ ನಂದು ಒರಿಜಿನಲ್ ಫೇಸ್ಬುಕ್ ಪೇಜ್ ಇದೆ, 4500 ಇವಾಗ ಕ್ರಾಸ್ ಆಗಿದೆ. ಅದು ಬಂದ್ಬಿಟ್ಟು ಆಲ್ ಡಿಪ್ಲೊಮ್ಯಾಟಿಕ್ ಪೊಲಿಟಿಕಲ್ ಇಶ್ಯೂಸ್ ನಾನು ಮಾತಾಡ್ತೀನಿ. ನಾನು ಅದ್ ಬಿಟ್ಟು ಯಾವುದೇ ಪರ್ಸನಲ್ ಮೆಸೇಜಸ್ ಯಾರಿಗೂ ಕಳ್ಸಕ್ ಹೋಗಲ್ಲ. ಇವನ್ ಇಫ್ ಐ ಗೆಟ್ ಪರ್ಸನಲ್ ಮೆಸೇಜಸ್ ನಾನು ಅವಾಯ್ಡ್ ಮಾಡ್ತೀನಿ ಅದನ್ನ ಯೂಶಲಿ. ಇಲ್ಲ ತುಂಬಾ ಜನ ಸಮಸ್ಯೆಗಳಿದ್ರೆ ಅದನ್ನ ನಾನು ರಿಪ್ಲೈ ಮಾಡ್ತೀನಿ. ಸೊ ಆ ತರ ನಡ್ಕೊಂಡು ಹೋಗುತ್ತೆ. ಬಟ್ ಬೇರೆ ಈ ಪ್ರೊಫೈಲ್ ಅಲ್ಲಿ ಯಾವುದೇ ಪೊಲಿಟಿಕಲ್ ಇಶ್ಯೂಸ್ ಇಲ್ಲ, ಇದೆಲ್ಲ ಬರೀ ಪರ್ಸನಲ್ ಇಶ್ಯೂಸ್. ಅಂದ್ರೆ ಇವಾಗ ನಾನು ಬ್ರೇಕಪ್ ಆಗಿದ್ದೀನಿ ಅಂತ ತೋರಿಸೋದು, ಆಮೇಲೆ ಇದೇ ಕಂಪ್ಲೀಟ್ ಆಗಿದೆ. ಆಮೇಲೆ ನನ್ನ ಫೋಟೋಸ್ ಹಾಕೋದು, ನನ್ನ ಫೋಟೋಸ್ ಅವ್ನಿಗೆ ಹೆಂಗ್ ಸಿಗ್ತಾ ಇದೆ ಅಂದ್ರೆ ನಂದು ಒರಿಜಿನಲ್ ಐಡಿಯಿಂದ ಅವನು ಕಾಪಿ ಪೇಸ್ಟ್ ಮಾಡ್ತಿದ್ದಾನೆ. ಸೊ ಹಂಗಾಗಿ ಅವನು ಫೋಟೋಸ್ ಸಿಗ್ತಾ ಇದೆ. ಸೊ ಅವ್ನಿಗೆ ಯಾವ್ದೇ ನಮ್ಮ ಟಚ್ ಅಲ್ಲಿ ಯಾರು ನಮ್ಮ ಸರ್ಕಲ್ ಅಲ್ಲಿ ಇಲ್ಲ. ಡೆಫಿನೆಟ್ಲಿ ಯಾರು ಮಾಡಿದಾರೆ ಅಂತ ಏನಾದ್ರೂ ಅನುಮಾನ ನಿಮಗೆ ಈವರೆಗೆ ಬಂದಿರುವಂತ? ಪಾಪ ಹುಡುಗಂದು ಒಂದು ಫೋಟೋ ಹಾಕಿದಾನೆ ನಮ್ಮ ತಾಯಿ ಜೊತೆ ನಿಂತ್ಕೊಂಡಿರೋದು. ಅವನ್ ಅಲ್ಲ, ಅದು ಅವನ ಹೆಸರು ರಾಮ್ ಅಂತ. ಅವ್ನು ನನಗೆ ಗೊತ್ತಿರೋ ಹುಡುಗನೇ, ಮೈಸೂರು ಅವನವನು.
ಅವನದಲ್ಲ ಇದು ಪ್ರೊಫೈಲ್. ಅವನು ಹೋಗಿ ಕೌಂಟರ್ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಆಗ್ಲೇನೆ, ಮೈಸೂರು ಸ್ಟೇಷನ್ ಅಲ್ಲಿ, ವಿಜಯನಗರ ಸ್ಟೇಷನ್ ಅಲ್ಲಿ ಆಗ್ಲೇ ಕೌಂಟರ್ ಕಂಪ್ಲೇಂಟ್ ಮಾಡಿದಾನೆ ಅವನು. ನಾನೇ ಅವನಿಗೆ ಕಂಪ್ಲೇಂಟ್ ಮಾಡಕ್ಕೆ ಹೇಳಿದ್ದೀನಿ. ಅವನಲ್ಲ, ಅವನ್ ಫೋಟೋ ಹಾಕೊಂಡು, ಬೇರೆಯವ್ರದೆಲ್ಲ ಫೋಟೋ ಹಾಕೊಂಡು ಇವ್ನು ಯಾರೋ ಬೇರೆಯವ್ನ ಈ ತರ ಕೃತ್ಯ ನಡೆಸ್ತಾರೆ. ಈ ರೀತಿಯಿಂದ ನಕಲಿ ಐಡಿಯಿಂದ ನಿಮ್ಮ ವೈಯಕ್ತಿಕ ವಿಚಾರಗಳು ಸಾಕಷ್ಟು ಹರ್ಟ್ ಆಗಿರುವಂತದ್ದು ನಿಮ್ಗೆ. ಸೊ ಇದ್ರ ವಿರುದ್ಧ ಯಾವ ರೀತಿಯ ಕ್ರಮವನ್ನು ಕೈಗೊಳ್ಳಿಕ್ಕೆ ನೀವು ಮುಂದಾಗ್ತಾ ಇದ್ರಿ ಈಗ? ನನಗೆ ಒಂದೇ ರೀತಿ ಬೇಜಾರಾಗಿದ್ದು ಅಂದ್ರೆ, ನಾವು ಇಷ್ಟೆಲ್ಲ ದುಡಿತೀವಿ ಜನಕ್ಕೋಸ್ಕರ 24 ಗಂಟೆಲಿ. ಇವತ್ತು ನಾನು ನಿನ್ನೆ ರಾತ್ರಿ ನೀವು ಆಗ್ಲೇ ಮಾತಾಡ್ದಂಗೆ 1:00 ಬಂದಿದ್ದೀನಿ ರಾತ್ರಿ, ಎಲ್ಲ ಕಾರ್ಯಕ್ರಮಗಳು ಮುಗಿಸ್ಕೊಂಡು ಎಲ್ಲ. ನಾವು ಜನ ಏನೋ ಮಾಡ್ಬೇಕು ಅಂತ ದುಡಿತಾ ಇರ್ತೀವಿ. ನಮ್ಗೆ ಆ ಮನ್ಸಲ್ಲಿ ಇರುತ್ತೆ, ನಮ್ಗೆ ಇದಕ್ಕೆಲ್ಲ ಸಮಯನೇ ಇರಲ್ಲ. ಇಂಥದ್ರಲ್ಲಿ ನಾವು ನಮ್ಮ ಕಷ್ಟನ, ನಾವು ಪಟ್ಟಿದ ಕಷ್ಟನ ಇವರು ಬೇರೆ ರೀತಿ ಒಂದು ಅವ್ರ ಉಪಯೋಗಕ್ಕೋಸ್ಕರ ಇದಕ್ಕೆ ಸುಲಭ ದಾರಿ ಒಂದು ಹುಡ್ಕೊಂಡು ಏನೋ ಒಂದು ಫೇಮಸ್ ಆಗೋಕ್ಕೋಸ್ಕರ ಈ ತರ ಎಲ್ಲ ನಮ್ಮ ಮೇಲೆ ಅಪವಾದ ಹಾಕಿ ಅವ್ರ ತಮಾಷೆ ನೋಡ್ತಾರಲ್ಲ, ಅದೊಂಥರ ನಮ್ ಮನ್ಸಿಗೆ ಬೇಜಾರಾಯ್ತು. ಯಾವ ರೀತಿಯ ಕ್ರಮವನ್ನ ಕೈಗೊಳ್ಳಿಕ್ಕೆ, ಕಂಪ್ಲೇಂಟ್ ಏನಾದ್ರು ಕೊಡ್ಲಿಕ್ಕೆ ಮುಂದಾಗ್ತಾ ಇದ್ದೀರಾ ಹೇಗೆ ಅಂತ? ಖಂಡಿತ ಇವಾಗ ಆಗ್ಲೇ ನಮ್ಮ ತಂದೆಯವ್ರ PA ಹೋಗಿದ್ದಾರೆ, ನಮ್ಮ ಕೊಲೀಗ್ಸ್ ಹೋಗಿದ್ದಾರೆ. ಆಮೇಲೆ ಯಾರು ಹುಡುಗರುಗಳು ಇದನ್ನೆಲ್ಲ ನೋಡ್ಕೊಂಡು ನನ್ನ ಫಾಲೋವರ್ಸ್ ಇದ್ರೋ, ಇದೆಲ್ಲ ಯಾರ್ಯಾರು ಮೆಸೇಜ್ ಹೋಗಿದ್ಯೋ ಅವರೆಲ್ಲ ಇವಾಗ ಒಂದು 5 ಜನ ಹೋಗಿದ್ದಾರೆ. ನಾನ್ ಕೊಡೋದಲ್ಲ, ನನ್ನ ಫಾಲೋವರ್ಸೇ ಖಂಡಿತವಾಗ್ಲೂ ಅವರೇನೆ ಕಂಪ್ಲೇಂಟ್ ಕೊಡ್ತೀವಿ. DC ಹತ್ರನೂ ಮಾತಾಡಿದ್ದಾರೆ, ಅವ್ರ DOSP ಹತ್ರನೂ ಮಾತಾಡ್ತಿದ್ದಾರೆ, ಕಮಿಷನರ್ ಹತ್ರ ಮಾತಾಡಿದ್ದಾರೆ. ಇವಿಷ್ಟು ಪ್ರಜ್ವಲ್ ಹೇಳೋ ಮಾತು. ಅಂದ್ರೆ ತನ್ನ ಹೆಸರಲ್ಲಿ ನಕಲಿ ಐಡಿಯನ್ನ ಓಪನ್ ಮಾಡಿದ್ದಾರೆ, ಜೊತೆಗೆ ತನ್ನ ತಾಯಿಯ ಹೆಸರನ್ನು ಕೂಡ ದುರ್ಬಳಕೆ ಮಾಡಿಕೊಂಡು ರೀತಿ ಫೇಸ್ಬುಕ್ ಐಡಿಗಳನ್ನ ಕ್ರಿಯೇಟ್ ಮಾಡಿ ತಮ್ಮ ಹೆಸರಿಗೆ ಮಸಿ ಬೆಳೆಯುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವರ ವಿರುದ್ಧ ನಾವು ಕ್ರಮವನ್ನ ಕೈಗೊಳ್ಳುವ ನಿಟ್ಟಿನಲ್ಲಿ ಕಂಪ್ಲೇಂಟ್ ಅನ್ನು ಕೊಡ್ಲಿಕ್ಕೆ ಮುಂದಾಗ್ತೀವಿ ಅಂತ ಮಾತನ್ನ ಪ್ರಜ್ವಲ್ ಹೇಳ್ತಾ ಇದ್ದಾರೆ.